ಚನ್ನಪಟ್ಟಣದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಪ್ರಚಾರ ಮುಂದುವರೆಸಿದ್ದಾರೆ. ಪ್ರಚಾರದ ವೇಳೆ ತಾಲೂಕಿನ ಹೊಂಗನೂರು, ಅಕ್ಕೂರು, ಮಾಳಗಾಳು ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಅನ್ಯ ಪಕ್ಷಗಳ ಮುಖಂಡರುಗಳು ಅನಿತಾ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅನಿತಾ ಕುಮಾರಸ್ವಾಮಿ, ಜೆಡಿಎಸ್ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಎಂಬ ವಿರೋಧ ಪಕ್ಷಗಳ ಟೀಕೆಗೆ ಕಿಡಿಕಾರಿದರು. ರಾಜಕೀಯವಾಗಿ ಇಲ್ಲಸಲ್ಲದ ಆರೋಪ ಮಾಡಲಾಗ್ತಾ ಇದ್ದು, ಇದಕ್ಕೆಲ್ಲ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದರು. ಇದೇ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಿಂದಿನಿಂದಲೂ ಹಿಂದುಳಿದ, ದಲಿತ ಹಾಗೂ ಅಲ್ಪಸಂಖ್ಯಾತರ ಏಳಿಗೆಗೆ ಶ್ರಮಿಸಿದ್ದು, ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅಂತ ತಿಳಿಸಿದರು. ಬೇರೆಲ್ಲ ಪಕ್ಷಗಳಿಗಿಂತ ಜೆಡಿಎಸ್ ಅಹಿಂದ ವರ್ಗದ ಏಳಿಗೆಗೆ ಮತ್ತು ಅಧಿಕಾರ ನೀಡುವಲ್ಲಿ ಮುಂದೆ ಇದೆ ಅಂತ ಹೇಳಿದರು. ನೋಡಿ, ಅವ್ರು ಏನೇ ಮಾತಾಡ್ಬೋದು ಪ್ರತಿಪಕ್ಷದವರು, ಕೊನೆಗೆ ತೀರ್ಮಾನ ತಗೊಳ್ಳೋದು ಜನ ಅಲ್ವಾ. ಕುಮಾರಸ್ವಾಮಿಯವರು ಈ ಜಿಲ್ಲೆಗೆ ಏನು ಮಾಡಿದ್ದಾರೆ, ಅವ್ರ ಕೊಡುಗೆ ಏನು ಎಲ್ಲ ಜನಕ್ಕೆ ಗೊತ್ತಿದೆ. ಮುಂದಕ್ಕೆ ಇನ್ನೂ ಈ ಜಿಲ್ಲೆಗೆ ಏನಾದರೂ ಒಳ್ಳೆ ಕೆಲಸ ಆಗಬೇಕು ಅಂದರೆ ಕುಮಾರಸ್ವಾಮಿಯವರಿಂದನೇ ಆಗಬೇಕು, ಬೇರೆ ಯಾರೋ ಬಂದು ಮಾಡಲ್ಲ. ಅದರಿಂದ ಜನಕ್ಕೆ ಗೊತ್ತಿದೆ. ಅವರು ಕುಮಾರಸ್ವಾಮಿಯವರು ಈ ಜಿಲ್ಲೆಗೆ ಮನೆ ಮಗ ಇದ್ದಂಗೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಜನ ಬಿಟ್ಕೊಡಲ್ಲ. ಇವ್ರು ಏನೋ ಮಾತಾಡಬೇಕು, ಮಾತಾಡ್ತಾ ಇದ್ದಾರೆ ಅಷ್ಟೇ. 8ನೇ ತಾರೀಕು ಎಲ್ಲ ಗೊತ್ತಾಗುತ್ತೆ, ಆಮೇಲೆ ಸುಮ್ಮನಾಗ್ತಾರೆ ಅಷ್ಟೇ. ಈಗ ನೀವೇ ನೋಡ್ತಾ ಇದ್ದೀರಿ, ನಾನು ಹಳ್ಳಿಗೆ ಭೇಟಿ ಕೊಟ್ಟಾಗ ಬರೀ ಒಕ್ಕಲಿಗರೇ ಏನು ಬಂದು ನನ್ನ ಮಾತಾಡಿಸೋವಂಥದ್ದು ಏನಲ್ಲ. ಎಲ್ಲರೂ, ಎಲ್ಲ ಜನಾಂಗದವರು ನನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ಕಾಣ್ತಾ ಇದ್ದಾರೆ. ಇದೆಲ್ಲ ಪ್ರತಿಪಕ್ಷದವರು ಆಗದೇ ಇರೋರು ಇದನ್ನು ಇದೆಲ್ಲ ಹಬ್ಬಿಸ್ತಾರೆ. ಅದರಲ್ಲೇ ಅರ್ಥ ಇಲ್ಲ ಬಿಡಿ. ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಜನಾಂಗದವರು ನಮ್ಮನ್ನು ಅಷ್ಟೇ ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಿ ದೇವೇಗೌಡರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಎಲ್ಲ ಜನಾಂಗದವ್ರನ್ನೂ ಅಷ್ಟೇ ವಿಶ್ವಾಸದಿಂದ ನೋಡ್ತಾರೆ. ಈ ಸಲ ಅಲ್ಪಸಂಖ್ಯಾತರಿಗೆ ಈಗ MLC ಮಾಡಲಿಲ್ವೇ, ಅವ್ರಿಗೂ ಸಮಾನವಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆಗ ಅವ್ರಿಗೂ ಮಾಡಿಕೊಟ್ಟಿದ್ದಾರೆ. ಬೇರೆ ಯಾವ ಪಕ್ಷದಲ್ಲಿ ಆ ಥರ ಈಕ್ವಾಲಿಟಿ ಇದೆ ಹೇಳಿ? ಆ ಥರ ಏನಿಲ್ಲ. ಎಲ್ಲ ಹಿಂದುಳಿದವ್ರಿಗೂ ಅಷ್ಟೇ, ಅಲ್ಪಸಂಖ್ಯಾತರಿಗೂ ಅಷ್ಟೇ, ಎಲ್ರಿಗೂ ಅಷ್ಟೇ. ಜೊತೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ರಿಗೂ ಒಳ್ಳೇದು ಮಾಡಿದ್ದಾರೆ. ಅದು ಜನಕ್ಕೆ ವಿಶ್ವಾಸ ಇದ್ದೇ ಇದೆ. ಯಾರೋ ಒಂದು 4 ಜನ ಈಗ ಪ್ರತಿಪಕ್ಷದವ್ರು ಮಾತಾಡಲೇಬೇಕಲ್ಲ, ಅವ್ರು ನಮಗೆ ಕ್ರಿಟಿಸೈಸ್ ಮಾಡಲೇಬೇಕು.